ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಳಿನಿ ಅವ್ರು ಹೇಳ್ತಾ ಇದ್ರು, ಇವನು ಆದಿ ಅವ್ರ ಜೊತೆ ಎಲ್ಲ ತುಂಬ ಕ್ಲೋಸ್ ಆಗ್ಬಿಟ್ಟಿದ್ದಾನಂತೆ. ಆ ಹುಡುಗನೂ ಇವನನ್ನು ಅಷ್ಟೇ ಹಚ್ಕೊಂಡಿರ್ಬೇಕು. ನೋಡು, ಕೈ ಬಿಡ್ತಾನೆ ಇಲ್ಲ. ಊಟ ಮಾಡ್ಕೊಂಡು ಹೋಗಿ. ಅಬೇ ಕಾಲೆ ಕೊಡುಗುರು ಇಲ್ಲಿ ಫೋನ್ಸಿ. ರೀ, ಜ್ವರ ಏನಾದರೂ ಜಾಸ್ತಿ ಆಗಿದೆಯಾ? ಆವಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ಜಾಸ್ತಿ ಡಲ್ ಅನ್ನಿಸ್ತಾ ಇದ್ದೀರಿ. ಊರಲ್ಲಿ ಜಾತ್ರೆ ನಡೆಯುವಾಗ ಮನೇಲಿ ಕೂಡಾಕಿರೋ ಮಗು ಥರ ಆಗಿದೆ ನನ್ನ ಪರಿಸ್ಥಿತಿ. ಅಲ್ಲಿ ಲಕ್ಷ್ಮಿ ಮದುವೆ ನಡೀತಾ ಇದೆ, ನನಗೆ ಹೋಗೋಕ್ಕಾಗ್ತಾ ಇಲ್ವಲ್ಲ. ಹೋಗಕ್ಕಾಗಲ್ಲ ಅಂತ ಯಾರು ಹೇಳಿದ್ದು? ನಾಳೆ ಬೆಳಿಗ್ಗೆ ಹೋಗುವರಂತೆ. ಅದು ತುಂಬ ಬೇಜಾರು ಕಣೆ. ಪಾಪ ಲಕ್ಷ್ಮಿ ತುಂಬ ಕಡಿಮೆ ಸಮಯದಲ್ಲಿ ಮನಸ್ಸಿಗೆ ತುಂಬ ಹತ್ತಿರ ಆಗ್ಬಿಟ್ಲು. ಯಾಕೋ ನಮ್ಮ ಮನೆ ಮಗಳೇನೋ ಅವಳು ಅಂತ ಅನ್ಸಕ್ಕೆ ಶುರು ಆಗ್ತಿದೆ. ನಾಳೆ ನೀವೇ ಮುಂದೆ ನಿಂತು ಎಲ್ಲ ಶಾಸ್ತ್ರನೂ ಮಾಡಿಸುವರಂತೆ, ಸರಿನಾ? ಎಂಥ ಒಳ್ಳೆ ಹುಡುಗಿ ಗೊತ್ತಾ ಅವಳು. ಇವತ್ತು ನಾನು ಬಂದಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಗೊತ್ತಾ. ತಾತ ಹೇಗಿದ್ದೀರ? ತಾತ ಮಾತ್ರೆ ತಗೊಂಡ್ರ? ತಾತ ನಿಮ್ಮನ್ನು ನೋಡೋಕೆ ನಾನು ಬಂದ್ಬಿಲ್ಲ ಅಂತ ಎಷ್ಟು ಕಾಳಜಿ ಮಾಡಲು ಗೊತ್ತಾ. ತಾಯಿ ಮನಸ್ಸಿನ ಹುಡುಗಿ ಅವಳು. ಹೌದು, ನಿಜ ರೀ ನೀವು ಹೇಳೋದು. ನೇರ ಮಾತಾಡ್ತಾಳೆ ಅನ್ನೋದನ್ನು ಬಿಟ್ಟರೆ ಒಳ್ಳೆ ಮನಸ್ಸಿನ ಹುಡುಗಿ ಅವಳು. ನಮ್ಮ ಕೇಶವ ಪುರೋಹಿತರು ಎಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದಾರಲ್ವಾ. ಹೌದು ಸರೋಜ, ಅವಳು ಸೊಸೆಯಾಗಿ ಹೋಗೋ ಮನೆ ನಿಜವಾಗ್ಲೂ ಪುಣ್ಯ ಮಾಡಿರುತ್ತೆ. ರೀ, ನಮ್ಮನೆಗೂ ಲಕ್ಷ್ಮಿ ಅಂತ ಹುಡುಗಿ ಸೊಸೆಯಾಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಮ್ಮ ಅದೃಷ್ಟದಲ್ಲಿ ಅಂಥ ಸೊಸೆ ಬರಬೇಕು ಅಂತ ಬರೆದಿದ್ರೆ ಖಂಡಿತ ಆಗತ್ತೆ. ಎಲ್ಲ ದೈವೀಚ್ಛೆ. ಒಂದು ನಿಮಿಷ ಬನ್ನಿ ಬನ್ನಿ. ಅವಾಗಿಂದ ನೀವು ಒಬ್ಬರೇ ಎಳ್ನೀರು ಕುಡಿತಿದ್ದೀರಾ? ಎರಡು ಸ್ಟ್ರಾ ಹಾಕೊಂಡು ಲಕ್ಷ್ಮಿ ಜೊತೆನೂ ಶೇರ್ ಮಾಡಿ. ಏ ಆದಿ, ಆ ತರ ಫೋಟೋ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವೇನೋ? ಅದು ಚಿಕ್ಕಮ್ಮ, ಇಲ್ಲಿ ಲೈಟಿಂಗು ಅಷ್ಟೇನು ಚೆನ್ನಾಗಿಲ್ಲ. ಫೋಟೋಶೂಟ್ ನಾನು ಸಪ್ರೇಟಾಗಿ ಪ್ಲಾನ್ ಮಾಡಿದ್ದೀನಿ. ಹೌದಾ? ಹಾಗಾದ್ರೆ ಇಬ್ರು ಜೊತೆಲಿ ನಿಂತ್ಕೊಂಡು ಹೀಗೆ ಈ ರೀತಿ ಹಾರ್ಟ್ ಶೇಪ್ ಪೋಸ್ ಕೊಡಿ. ಚೆನ್ನಾಗಿರುತ್ತೆ. ಮಾಡಿಸ್ಬೋ. ಅದು ಬೇರೆ ಇದು ಬೇರೆ ಸಪರೇಟು ಹಿಂಗೆ. ಇಷ್ಟೆಲ್ಲ ಹಿಂಗೆ ಕೊಡು ಲಕ್ಕಿ. ಒಂದು ನಿಮಿಷ ನಿಂತಿರಿ. ಲಕ್ಕಿ, ನಂಗೆ ಗೊತ್ತು ನಿಂಗೆ ಎಳ್ನೀರೆಲ್ಲ ಇಷ್ಟ ಆಗಲ್ಲ ಅಂತ, ಅದಕ್ಕೆ ಸುಮ್ಮನೆ ಏನೋ ಹೇಳಿ ಮ್ಯಾನೇಜ್ ಮಾಡಿದೆ. ಥ್ಯಾಂಕ್ಸ್ ಆದಿ. ನಮ್ಮ ಮಧ್ಯ ಥ್ಯಾಂಕ್ಸ್ ಎಲ್ಲ ಯಾಕೆ ಲಕ್ಕಿ? ನೀನು ನನ್ನ ಲೈಫ್ ಲಾಂಗ್ ನೆನ್ಸ್ಕೊತಿಯಲ್ಲ, ಸಾಕು. ಎಲ್ಲ ಓಕೆನಾ? ಅಬ್ಬಿ ಕರ್ಮ. ಲವ್ ಬಂದರು. ಇಲ್ಲಿ ನಿಮ್ಮ ಅಣ್ಣನಿಗೆ ಎಳ್ನೀರು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡ್ಬನ್ನಿ. ಹೋಗಿ ಬನ್ನಿ. ಲಕ್ಕಿ, ಒಂದು ನಿಮಿಷ ಕೂತಿರೋ, ಬಂದೆ. ಹಾಂ. ನನ್ನ ಮಗ ಬ್ರೇಕ್ ತಗೊಂಡ್ರೆ ನನಗೂ ಬ್ರೇಕು. ಅಂಜು, ನೀನಾ? ಹೌದು, ನಾನೇ. ಏನು
ಇಷ್ಟು ಸುಸ್ತಾಗ್ಬಿಟ್ಟಿದೀಯಾ? ಉಫ್, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರಲ್ಲ, ಫ್ಯಾಮಿಲಿ ಬಿಸ್ನೆಸ್ ಕನ್ಸ್ಟ್ರಕ್ಷನ್ ಆದರೂ ಮನೆ ಕಟ್ಟೋ ಕಡೆ ಹೋಗಿರಲಿಲ್ಲ. ಎಷ್ಟೋ ಜನ ಲವರ್ಸ್ಗೆ ಮದುವೆ ಮಾಡಿಸಿದ್ರು ಈ ರೇಂಜಿಗೆ ಟೆನ್ಷನ್ ಯಾವತ್ತೂ ಆಗಿರಲಿಲ್ಲ. ಅದೇ ಯಾಕೆ? ನೀನ್ ಹೀಗೆಲ್ಲ ಬಿಹೇವ್ ಮಾಡೋನೇ ಅಲ್ವಲ್ಲ. ನಿಜ ಹೇಳು, ಏನ್ ನಡೀತಾ ಇದೆ? ನನ್ನ ಹತ್ರ ನಾಟಕ ಮಾಡಬೇಡ ನೀನು. ಬೆಳಗ್ಗೆಯಿಂದ ನಾನು ನಿನ್ನ ನೋಡ್ತಿದ್ದೀನಿ. ಆ ಲಕ್ಷ್ಮಿ ಜೊತೆ ಅತಿಯಾಗಿ ಪ್ರೀತಿ, ಅವಳ ಪೇರೆಂಟ್ಸ್ ಜೊತೆ ಅತಿಯಾಗಿ ಹಂಬಲ್ ಆಗಿರೋದು. ಇದನ್ನೆಲ್ಲ ನೋಡ್ತಿದ್ರೆ ನೀನು ಆದಿ ಅಂತಾನೆ ನನಗೆ ಅನ್ನಿಸ್ತಾ ಇಲ್ಲ. ದಿಸ್ ಇಸ್ ನಾಟ್ ಯು ಕಣ. ಏನಾಗಿದೆ ನಿನಗೆ? ನೀನೇನೋ ಪ್ಲಾನ್ ಮಾಡ್ತಿದ್ಯಾ ತಾನೆ? ನೀನು ಅನ್ಕೊಂಡಿರೋದ್ಕಿಂತ ದೊಡ್ಡ ಪ್ಲಾನೇ ನಡೀತಿದೆ ಅಂಜಲಿ. ಅಂದ್ರೆ ಲಕ್ಷ್ಮಿ ಮೇಲೆ ನಿನಗಿದ್ದ ದ್ವೇಷ ಈಗ ಪ್ರೀತಿಯಾಗಿ ಬದಲಾಯ್ತಾ? ಪ್ರೀತಿನ? ಇಂಪಾಸಿಬಲ್. ನನಗೆ ಅವಳು ಕಂಡನೇ ಆಗಲ್ಲ. ಐ ಜಸ್ಟ್ ಹೇಟ್ ಹರ್. ಅವಳ ಅಮ್ಮು ಲೈಫ್ನ ಹಾಳು ಮಾಡಿರೋದಕ್ಕೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಊರಿನ ಜನ, ಅವಳು, ಅವಳ ಫ್ಯಾಮಿಲಿ, ಇವಾಗ ಎಲ್ಲರೂ ನನ್ನ ನಂಬಿದ್ದಾರೆ. ಇಡೀ ಮದುವೆ ಜವಾಬ್ದಾರಿ ನನ್ನ ಕೈಯಲ್ಲಿದೆ. ಈಗ ಇಲ್ಲಿ ಗೇಮ್ ಚೇಂಜರ್ ನಾನು. ಹಾಗಾದ್ರೆ ಇದೆಲ್ಲ ಕೇವಲ ನಾಟಕನ? ಹೌದು ಅಂಜು. ಆ ಲಕ್ಷ್ಮಿ ಅವಳು ಓದಿನ ಬಗ್ಗೆ, ಫ್ಯೂಚರ್ ಬಗ್ಗೆ ತುಂಬ ಕನ್ಸು ಕಟ್ಕೊಂಡಿದ್ದಾಳೆ. ಬೆಂಗಳೂರಿಗೆ ಹೋಗಿ ಓದ್ಬೋದು ಅಂತ ಹೋಪ್ಸ್ ಇಟ್ಕೊಂಡಿದ್ದಾಳೆ. ಆದರೆ ಈ ಮದುವೆ ಮುಗಿಯೋ ಅಷ್ಟರಲ್ಲಿ ನಾನು ಅವಳಿಗೆ ಎಂಥ ಶಾಕ್ ಕೊಡ್ತೀನಿ ಅಂದರೆ ಅವಳು ಜೀವನ ಪೂರ್ತಿ ಮರಿಬಾರ್ದು. ಅಮ್ಮು ಅಕ್ಕನ ಫ್ಯೂಚರ್ನ, ಅವಳ ಕನಸುಗಳನ್ನ ಆ ಲಕ್ಷ್ಮಿ ಹೀಗೆ ನಗ್ನಗ್ತಾನೆ ಹಾಳು ಮಾಡಿದಲ್ವಾ, ಈಗ ಅವಳ ಜೀವನನೂ ಅಷ್ಟೆ ಕುಚ್ಕೊಂಡು ಹೋಗಬೇಕು. ಇವತ್ತು ಅಮ್ಮು ಅನುಭವಿಸ್ತಿದ್ದಾಳಲ್ಲ ನೋವು, ಆ ನೋವಿನ 10 ಪಟ್ಟು ಅವಳು ಅನುಭವಿಸ್ಬೇಕು. ವಾವಣ್ಣ, ನಿನ್ನ ಈ ಐಡಿಯಾ ಗೊತ್ತೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ಐಡಿಯಾ ತುಂಬಾ ಇಷ್ಟ ಆಯಿತು. ಪಾಪ ಅಮ್ಮು ಅಕ್ಕ ಎಷ್ಟೆಲ್ಲ ಸಂಕಟ ಪಟ್ಲು. ಇವಾಗ ಆ ಲಕ್ಷ್ಮಿನ ಮದುವೆ ಆಗಿ ಸಫರ್ ಮಾಡಲಿ ಬಿಡು. ಅಂಜು, ನೀನು ನನ್ನ ಬೈತಿ ಅನ್ಕೊಂಡಿದ್ದೆ ಕಣೆ. ಇಲ್ಲ ಅಣ್ಣ, ನೀನು ಮಾಡ್ತಿರೋದು ಸರಿ ಅಂತ ನನಗನ್ನಿಸ್ತಾ ಇದೆ. ಅಮ್ಮು ಅಕ್ಕ ನ್ಯಾಯ ಸಿಗಬೇಕು ಅಂದರೆ ಆ ಲಕ್ಷ್ಮಿಗೆ ಪಾಠ ಕಲಿಸ್ಲೇಬೇಕು. ಡೋಂಟ್ ವರಿ ಅಣ್ಣ, ಐ ಆಮ್ ವಿತ್ ಯು. ಇದೇನಿದು ಹುಡುಗಂಗೆ ಹುಷಾರಿಲ್ವಾ? ಎಳ್ನೀರ್ ಮೇಲೆ ಎಳ್ನೀರು ಕುಡಿತೇವೆ ಈ ಥರ. ಅದು ಅಜ್ಜಿ ಪಾಪ ನಿನ್ನೆ ಮದುವೆ ಕೆಲಸಕ್ಕೆಲ್ಲ ಓಡಾಡಿ ಸರಿಯಾಗೇನು ತಿಂದಿಲ್ಲ. ಜೊತೆಗೆ ಬಿಸಿಲು ಬೇರೆ ಅಲ್ವಾ, ಸೆಕೆ ಹೀಟ ಉಡಿದೆ. ಎಳ್ನೀರ್ ಜೊತೆಗೆ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿ. ನಿಂಬೆಹಣ್ಣು ಬೇಡ, ಉಪ್ಪಿನಕಾಯಿ. ಉಪ್ಪಿನಕಾಯ ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.